ಬೇಸಿಗೆ ಕಾಲಕ್ಕೆ ತುಂಬಾ ತಂಪಾಗುವಂತಹ ಈ ಉಂಡೆನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಮತ್ತು ದೇಹಕ್ಕೂ ತುಂಬ ತಂಪು ಕೊಡುತ್ತೆ. ಆರೋಗ್ಯಕರವಾದಂತಹ ಈ ಉಂಡೆನ ನೀವು ಡೈಲಿ ಒಂದು ತಿನ್ನೋದ್ರಿಂದ ತುಂಬಾ ಶಕ್ತಿ ಕೂಡ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನು ಉಪಯೋಗಿಸಿದ್ದೀನಿ. 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಹುರ್ಕೊಬೇಕಾಗತ್ತೆ. ಇದು ಹೆಸರು ಕಾಳು ತುಂಬಾ ದೇಹಕ್ಕೆ ತಂಪಾಗಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ತಿನ್ನೋದ್ರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಇದನ್ನು ಚೆನ್ನಾಗಿ ಈ ಥರ ನೀವು ಫ್ರೈ ಮಾಡ್ಕೊಳ್ಬೇಕು. ಕಲರ್ ಕೂಡ ಇದು ಸ್ವಲ್ಪ ಚೇಂಜಸ್ ಆಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಲಡ್ಡು ಮಾಡೋದ್ರಲ್ಲಿ ಮೇನ್ ಪ್ರೊಸೀಜರ್ ತುಂಬ ಸ್ವಲ್ಪ ಟೈಮ್ ತಗೊಳ್ಳೋದು ಇದೇನೆ. ಇದನ್ನು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಉಂಡೆ ತಿನ್ನೋದಕ್ಕೆ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ನೀವು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಒಂದು ಬ್ರೌನ್ ಕಲರ್ ಬಂದ ನಂತರ ಇದನ್ನು ನಾವು ಇಳಿಸ್ಕೊಬೇಕಾಗತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಇದು ಸ್ವಲ್ಪ ಚಟ್ಪಟ್ ಅಂದಿದ ತಕ್ಷಣ ಇಳಿಸ್ಕೊಬೇಕು. ಈಗ ನೋಡಿ ಫ್ರೆಂಡ್ಸ್, ತುಂಬಾ ಕಲರ್ ಚೇಂಜ್ ಆಗಿದೆ ಆವಾಗಿಗಿಂತ. ನೋಡಿ, ಈ ಥರ ಕಲರ್ ಬಂದಿದ ನಂತರ ನೀವು ಇಳಿಸ್ಕೊಬೋದು. ಇದನ್ನು ಇವಾಗ ನಾನು ಒಂದು ಸ್ವಲ್ಪ ತಣ್ಣಗಾಗಬೇಕಿದು ಗ್ರೈಂಡ್ ಮಾಡ್ಕೊಳ್ಳೋವರೆಗೂ. ಅದನ್ನು ಒಂದು 5 ನಿಮಿಷ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಇಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದ ನಂತರ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದನ್ನು ನೀವು ನೈಸಾಗಿ ಫೈನ್ ಪೌಡರ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ಜರಿಬಿರಿ ಇರಬಾರ್ದು ಆ ರೀತಿ. ಇದ್ರ ಜೊತೆಗೆ ನಾನು ಒಂದು 10 ಗೋಡಂಬಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವೇನು ಫ್ರೈ ಮಾಡೋದು ಬೇಕಾಗಲ್ಲ, ಹಾಗೆಯೇ ಸೇರಿಸ್ಕೊಂಡು ಜಸ್ಟ್ ಇದನ್ನು ಪೌಡ್ರನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ಚೆನ್ನಾಗಿ ಪೌಡರ್ ಆಗಿದೆ. ನೈಸ್ ಪೌಡ್ರ್ ಆಗಬೇಕು ಇದು. ಇವಾಗ ಇದನ್ನು ಒಂದು ಬೌಲ್ಗೆ ನಾನು ಹಾಕಿಟ್ಕೋತಾ ಇದ್ದೀನಿ. ಬೌಲ್ಗೆ ಹಾಕಿದ ನಂತರ ನಾನು ಇದಕ್ಕೆ ನೋಡಿ ಪೂರ್ತಿಯಾಗಿ ಒಂದು ಬೌಲ್ಗೆ ಹಾಕಿದ ನಂತರ ಅದೇ ಮಿಕ್ಸಿ ಜಾರ್ಗೆ ಈಗ ನಾನು ಇದಕ್ಕೆ ಖರ್ಜೂರನ ತೊಗೊಂಡಿದ್ದೀನಿ. ಒಂದು 10 ಖರ್ಜೂರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಲಯನ್ ಡೇಟ್ಸ್ ತೊಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲನ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದೆರಡನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾದಂತಹ ಪೇಸ್ಟ್ ರೆಡಿ ಆಗುತ್ತೆ. ಇದು ಸ್ವಲ್ಪ ಅಂಟಂಟಿರೋದ್ರಿಂದ ನಾನು ಇದನ್ನು ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾವು ಹೆಸರು ಕಾಳಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ನಾವು ಇದನ್ನು ಸೇರಿಸ್ಕೋಬೇಕು. ನಾನು ಪೂರ್ತಿಯಾಗಿ ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಜಸ್ಟ್ ತುಂಬ ಈಸಿಯಾಗಿ ಆಗುವಂತಹ ರೆಸಿಪಿ ಇದು. ಲಡ್ಡು ತಿನ್ನಬೇಕು ಅನಿಸಿದ ತಕ್ಷಣ ನೀವು ಇದನ್ನು ಮಾಡ್ಕೋಬೋದು. ಒಂದು 10 ನಿಮಿಷ ಇದನ್ನು ಟೈಮ್ ಕೊಟ್ಟರೆ ಸಾಕು, ಲಡ್ಡು ರೆಡಿಯಾಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಾವು ಪೇಸ್ಟ್ ಗಟ್ಟಿಯಾಗಿರುತ್ತೆ. ಇದನ್ನು ನಾನು ಕೈಯಲ್ಲಿ ಚೆನ್ನಾಗಿ ಥರ ಇದು ಮಾಡ್ಕೋತಾ ಇದ್ದೀನಿ. ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಪೂರ್ತಿ ಪೌಡ್ರ್ ಜೊತೆಗೂ ಇದು ಎಲ್ಲೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಈ ಥರ ಆಗುತ್ತೆ. ನೋಡಿ, ಯಾವ ರೀತಿಯಾಗೂ ಇದು ಸ್ವಲ್ಪ ನಿಮಗೆ ಉಂಡೆ ಮಾಡೋದಕ್ಕೆ ಕಟ್ಟಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಸಾಫ್ಟಾಗಿ ಬಂದಿಲ್ಲ ಅಂತಂದರೆ ನೀವಿಲ್ಲಿ ಸ್ವಲ್ಪ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಉಂಡೆ ಕಟ್ಟೋದಕ್ಕೋಸ್ಕರ. ನನಗೆ ಇದು ಜಸ್ಟ್ ಕರೆಕ್ಟಾಗಿ ಬಂದಿದೆ. ನೋಡಿ, ಈ ಥರ ಮಾಡಿದಾಗ ಕರೆಕ್ಟಾಗಿ ಬಂದಿದೆ ಬೆಲ್ಲ ಎಲ್ಲ. ನಾನಿವಾಗ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಬಂದರೆ ಸಾಕು. ಇಲ್ಲ ಸ್ವಲ್ಪ ಮೆತ್ತಗಾಗಿಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ನೀವು ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಲನ್ನ ಕೂಡ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ಹಾಕ್ಕೊಳ್ಬೇಡಿ, ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಲು ಯೂಸ್ ಮಾಡಿದ್ರೆ ಅನಿಸುತ್ತೆ. ನಾನಿವಾಗ ಇದನ್ನು ಉಂಡೆ ಚೆನ್ನಾಗಿ ಕಟ್ಟಿಕೊಂಡು ಇಟ್ಕೋತಾ ಇದ್ದೀನಿ. ಎಲ್ಲದನ್ನು ಈ ರೀತಿಯಾಗಿ ನೀವು ಉಂಡೆ ಕಟ್ಕೋಬೇಕು. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಈಸಿಯಾಗಿ ಪಟ್ಟಂತ ಮಾಡ್ಕೊಳ್ಬೋದು ಈ ರೆಸಿಪಿನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಎಲ್ಲರೂ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿತಾ ಇದ್ದೀರಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಉಂಡೆ ರೆಡಿಯಾಗಿದೆ. ಉಂಡೆ ಎಲ್ಲ ರೆಡಿಯಾದ ನಂತರ ನಾನಿಲ್ಲಿ ಸಕ್ಕರೆ
ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿರೋದಿತ್ತು. ಅದರಲ್ಲಿ ನಾನು ಈ ಥರ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಉಂಡೆನ ಇಟ್ಕೋತಾ ಇದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ. ನೋಡಿ, ಈ ರೀತಿಯಾಗಿ ನೀವು ಮಾಡಿಟ್ಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ವಿಡಿಯೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಬೇಕಂದರೆ ಮಾಡಿ, ಇಲ್ಲಾಂದರೆ ಬೇಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.